ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಗಂಗಾಧರ. ಬಿಜಿಎಸ್ ಗ್ಲೋಬಲ್ ಇನ್ಸ್ಟಿಟ್ಯೂಟ್ನಲ್ಲಿ ಇವತ್ತು ಹಬ್ಬದ ಸಂಭ್ರಮ. ವಿದ್ಯಾರ್ಥಿಗಳಿಗೆ ಪದವಿ ಪಡೆಯುವ ಸಂಭ್ರಮ ಒಂದೆಡೆಯಾದರೆ, ಪರಮ ಪೂಜ್ಯ ಶಿಕ್ಷಣ ಕ್ಷೇತ್ರದ ಮಣಿರತ್ನ ಶ್ರೀ 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 ಡಾಕ್ಟರ್ ಪ್ರಕಾಶ್ ನಾಥ್ ಗುರೂಜಿ ಅವರೇ ಆಶೀರ್ವದಿಸಲು ಬಂದಿದ್ದು ಸಡಗರವನ್ನು ಇಮ್ಮಡಿಯಾಗಿಸಿತ್ತು. ಕೆಂಗೇರಿ ಬಿಜಿಎಸ್ ಗ್ಲೋಬಲ್ ಇನ್ಸ್ಟಿಟ್ಯೂಟ್ನ 3ನೇ ಗ್ರಾಜ್ಯುಯೇಷನ್ ಡೇ ಝಲಕ್ ಇಲ್ಲಿದೆ ನೋಡಿ. ಕೆಂಗೇರಿ ಬಿಜಿಎಸ್ ಗ್ಲೋಬಲ್ ಇನ್ಸ್ಟಿಟ್ಯೂಟ್ 3ನೇ ಗ್ರಾಜ್ಯುಯೇಷನ್ ಡೇ. ಪರಮ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶ ನಾಥ್ ಸ್ವಾಮೀಜಿ ಉದ್ಘಾಟನೆ. ಗ್ರಾಜ್ಯುಯೇಷನ್ ಡೇ ಅಂಡ್ ಫ್ರೆಷರ್ಸ್ ಡೇಯಲ್ಲಿ ಸ್ಟೂಡೆಂಟ್ಸ್ ಕಲರವ. ಪರಮ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶ ನಾಥ್ ಸ್ವಾಮೀಜಿ ಅವರು ತಮ್ಮ 7ನೇ ವಯಸ್ಸಿನಲ್ಲಿ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಮಠವನ್ನು ಸೇರಿ ಅಂದಿನಿಂದ ಇಂದಿನವರೆಗೂ ಅವರು ಶಿಕ್ಷಣ, ಆರೋಗ್ಯ ಹಾಗೆ ಆಧ್ಯಾತ್ಮಿಕ ಮಾರ್ಗದರ್ಶನವನ್ನು ನೀಡುತ್ತಾ ಬರ್ತಿದ್ದಾರೆ. ಇವರು ಸಂಸ್ಕೃತದಲ್ಲಿ ವಿದ್ವಾಂಸರಾಗಿದ್ದು ಶಿಸ್ತು ಮತ್ತೆ ಭಕ್ತಿಯ ಸಂಕೇತವಾಗಿದ್ದಾರೆ. ಪೂಜ್ಯರ ನಾಯಕತ್ವದಲ್ಲಿ ಬಿಜಿಎಸ್ ಮತ್ತು ಎಸ್ಜೆಬಿ ಸಂಸ್ಥೆಗಳನ್ನು ವಿಶ್ವ ದರ್ಜೆಯ ಕಲಿಕೆ ಹಾಗೂ ಸೇವಾ ಕೇಂದ್ರಗಳಾಗಿ ಗುರುತಿಸಲಾಗುತ್ತಿದೆ. ಬಿಜಿಎಸ್ ಗ್ರೂಪ್ ಆಫ್ ಹೆಲ್ತ್ ಅಂಡ್ ಎಜುಕೇಷನ್ ವ್ಯವಸ್ಥಾಪಕ ನಿರ್ದೇಶಕರಾಗಿ ಮತ್ತು ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನ ಟ್ರಸ್ಟಿಯಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶ ನಾಥ್ ಸ್ವಾಮೀಜಿ ಅವರು ನಿಜವಾದ ಕರ್ಮಯೋಗಿ. ಇಂದು ಬೆಂಗಳೂರಿನ ಕೆಂಗೇರಿಯಲ್ಲಿರುವಂತಹ ಬಿಜಿಎಸ್ ಹೆಲ್ತ್ ಅಂಡ್ ಎಜುಕೇಷನ್ ಸಿಟಿಯ ಬಿಜಿಎಸ್ ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಅಲೈಡ್ ಹೆಲ್ತ್ ಸೈನ್ಸ್ ಮತ್ತು ಬಿಜಿಎಸ್ ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿ ಕಾಲೇಜುಗಳ ವಿದ್ಯಾರ್ಥಿಗಳಿಗಾಗಿ 3rd ಗ್ರಾಜ್ಯುಯೇಷನ್ ಡೇ ಅಂಡ್ ಫ್ರೆಷರ್ಸ್ ಡೇ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಹಾಗೆ ಬಿಜಿಎಸ್ ಅಂಡ್ ಎಸ್ಜೆಬಿ ಸಮೂಹ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರಾದ ಪರಮ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶ ನಾಥ್ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಉದ್ಘಾಟನೆ ನೆರವೇರಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಕುಣಿಗಲ್ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎಚ್.ಡಿ. ರಂಗನಾಥ್ ಅವರು, ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಸದಸ್ಯರಾದ ಡಾಕ್ಟರ್ ರವೀಂದರ್ ರವರು, ಬಿಜಿಎಸ್ಜಿಐಎಂಎಸ್ ಪ್ರಿನ್ಸಿಪಾಲರಾದ ಡಾಕ್ಟರ್ ಮೋಹನ್ ರವರು ಹಾಗೆ ಇನ್ನು ಅನೇಕ ಗಣ್ಯರು, ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಆಧ್ಯಾತ್ಮಿಕ ಶೈಕ್ಷಣಿಕ ಕ್ಷೇತ್ರದ ಮಣಿರತ್ನ ಡಾಕ್ಟರ್ ಪ್ರಕಾಶ್ ನಾಥ್ ಗುರೂಜಿ ಇದ್ದ ಮೇಲೆ ಅಲ್ಲಿ ಸಂಭ್ರಮಕ್ಕೆ ಎಂದು ಕೊರತೆ ಇರೋದಿಲ್ಲ. ಬಿಜಿಎಸ್ನಲ್ಲಿ ಪದವಿ ಪಡೆಯೋದೇ ಒಂದು ಭಾಗ್ಯ. ಕಾರಣ ಅಲ್ಲಿ ಪದವಿ ಮಾತ್ರವಲ್ಲ, ಭವ್ಯ ಜೀವನದ ಅಡಿಪಾಯವೂ ಸಿಗುತ್ತದೆ. ಮೇಲಾಗಿ ಸ್ವಾಮೀಜಿಗಳ ಕೃಪಾಶೀರ್ವಾದದ ಹಾರೈಕೆ ಇದೆ. ಇದೇ ಇವತ್ತಿನ ಸ್ಪೆಷಲ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ನಮಸ್ಕಾರ.